ಸ್ನೇಹಿತರೆ, ದೇವರಾಯನ ದುರ್ಗಕ್ಕೆ ಬರುವಾಗ ನೀವೇನಾದರೂ ಬೈಕ್ ಅಥವಾ ಕಾರಲ್ಲಿ ಬಂದರೆ ಯಾವುದೇ ಥರದ ತೊಂದರೆ ಇಲ್ಲ. ಬೆಟ್ಟದ ಅರ್ಧ ಭಾಗದವರೆಗೆ ಕಾರು ಅಥವಾ ಬೈಕೇ ನೀವು ತಗೊಬರ್ಬೋದು. ಸ್ನೇಹಿತರೆ ಬನ್ನಿ, ಮೇಲ್ಗಡೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನ ಮಾಡಿಸ್ತೀನಿ. ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಿಮಗೆ ಒಳಗಡೆ ಬರುವಾಗಲೇ ಆಂಜನೇಯ ಸ್ವಾಮಿ, ವೀರಾಂಜನೇಯ ಸ್ವಾಮಿಯವರ ದರ್ಶನ ಮಾಡಿಸ್ತೀನಿ. ಬನ್ನಿ ಬಾ ರಾಜ್ಕುಮಾರ. ಸ್ನೇಹಿತರೆ ಕತ್ಲೆ ಆಗಿದೆ, ಕಾಣಿಸಲ್ಲ. ನೋಡಿ, ಕೈ ಮುಕ್ಕೊಳ್ಳಿ, ಆಂಜನೇಯ ಸ್ವಾಮಿಯ ದರ್ಶನ ಪಡ್ಕೊಳ್ಳಿ. ಸ್ನೇಹಿತರೆ, ಆಗಿನ ಕಾಲದ ರಾಜರು ಏನಕ್ಕೆ ಈ ರೀತಿ ಗುಹೆಗಳಲ್ಲಿ ದೇವಸ್ಥಾನವನ್ನು ಮಾಡಿದರು ಅಂದರೆ, ಸ್ನೇಹಿತರೆ ಯಾರದು ಆಂಜನೇಯನ? ಸ್ನೇಹಿತರೆ ಆ ಥರ ಮಾತಾಡ್ದಂಗೆ ಅನ್ನಿಸ್ತು. ಸ್ನೇಹಿತರೆ, ಈ ರೀತಿ ಯಾಕೆ ರಾಜರುಗಳು ಈ ರೀತಿ ಗೋಡೆಗಳನ್ನ ಕೊರೆದು ಮಾಡ್ತಿದ್ರು? ಆಗಿನ ಕಾಲದ ರಾಜರು ಏನು ಶಕ್ತಿಯುತ ಆಗಿರಲಿಲ್ವಾ? ಎತ್ತರವಾಗೇ ಮಾಡ್ಬೋದಿತ್ತಲ್ವಾ? ಸ್ನೇಹಿತರೆ ಇಲ್ಲ, ಅದರ ಇಂಡಿಕೇಶನ್ ಏನು ಅಂದರೆ, ಎಂಥ ಮಹಾರಾಜ ಆದ್ರೂ ತಲೆ ತಗ್ಸೇ ದೇವ್ರನ್ನ ನೋಡಬೇಕು ಅನ್ನೋ ಇಂಡಿಕೇಶನ್ ಅದು. ಆಗಿನ ಗುರುಗಳು ಅಥವಾ ಆಗಿನ ಇತಿಹಾಸಗಾರರು ಅಥವಾ ಆಗಿನ ಏನದು ತುಂಬ ತಿಳಿದಿರೋರು ಈ ರೀತಿಯ ವ್ಯವಸ್ಥೆ ಮಾಡ್ತಿದ್ರು. ಅದಕ್ಕೆ ದೊಡ್ಡ ಅಂಥ ದೇವಸ್ಥಾನಗಳು ಅಥವಾ ದೊಡ್ಡಂಥ ಮನೆಗಳು ಯಾರು ಇರ್ತಿತ್ತು, ಅದರ ಬಾಗಿಲುಗಳು ಚಿಕ್ಕ ಇರ್ತಿತ್ತು. ತಲೆ ಬಾಗಿ ಒಳಗೋಗ್ಬೇಕು, ನಿನ್ನ ದುರಂಕಾರವನ್ನು ಇಲ್ಲೇ ತಗ್ಗಿಸಿ ಒಳಗೋಗು ಅನ್ನೋ ಇಂಡಿಕೇಶನ್. ಬನ್ನಿ ದರ್ಶನ ಮಾಡಿಸ್ತೀನಿ. ಜಾಸ್ತಿ ಹೇಳೋದಿನ